ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ನಾವು ಈ ದಿನ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಈ ಬಾರಿ 2024 7ನೇ ತಿಂಗಳು 2025 ಮತ್ತು 26ನೇ ಸಾಲಿನ ನಾಟಕ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಮಾಡುವಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬಳ್ಳಾರಿ ಜಿಲ್ಲೆಗೆ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಅದು ಕಲಾ ಸಂಘಕ್ಕೆ ಮತ್ತು ಕಲಾವಿದರಿಗೆ ಭಾಳ ನೋವುಂಟು ಮಾಡಿದೆ ಮತ್ತು ಅಕಾಡೆಮಿಗೆ ಯಾವುದೇ ಸದಸ್ಯರನ್ನು ಹಿಂದಕ್ಕೆ ನೇಮಕ ಮಾಡಿಲ್ಲ ಮತ್ತು 24-25ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕಡೆಗಣಿಸಲಾಗಿದೆ. ಕಳೆದ ಬಾರಿ 3 ವರ್ಷದ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾಗ 1 ವರ್ಷದ ಮಾತ್ರ ನಮಗೆ ಕೊಟ್ಟರೆ ಇನ್ನು 2 ವರ್ಷದ ಗುಡಿಗೆ ಪರಿಗಣಿಸಿಲ್ಲ ಮತ್ತು 13 ಪ್ರಶಸ್ತಿನೇ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಕೊಟ್ಟು ನಮಗೂ ಸಹಿತ ನ್ಯಾಯ ಒದಗಿಸಬಹುದಿತ್ತು. ಬಳ್ಳಾರಿ ರಾಘವರು ಮತ್ತು ಬೆಳಗಲ್ ವೀರಣ್ಣನವರು, ಸುಭದ್ರಮ್ಮನವರು ಇಂಥವರು ಮಹಾನ್ ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳ್ಳಾರಿಯನ್ನು ಎತ್ತರಕ್ಕೆ ಕೊಂಡೊಯ್ದರೂ ನಮ್ಮ ಬಳ್ಳಾರಿಯನ್ನು ಕಡೆಗಣಿಸದೇ ಇರುವುದು ಈ ಕಲಾವಿದರಿಗೆ ಮಾಡಿದ ಒಂದು ದೊಡ್ಡ ಅಪಮಾನ ಅಂತಂದೇಳಿ ನಾವು ಭಾವಿಸ್ತೇವೆ. ಆಮೇಲೆ ಯಾವುದೇ ರೀತಿಯ ಈ ರೀತಿ ಆಗಲು ಏನು ಕೊರತೆ ಇದೆ, ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಕಲಾವಿದರಿಗೆ ಏನು ಕೊರತೆ ಇದೆ ಅಂತ ಇವರು ತಿರಸ್ಕಾರ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯ ಬಳ್ಳಾರಿ ಜಿಲ್ಲೆಗೆ ಮಾನ್ಯತೆ ನೀಡಲಾರ್ದಂಗೆ ಕಲಾವಿದರ ಶ್ರೀಮತಿಗೆ ತವರು, ಕಲಾವಿದರ ತವರೂರು ಅಂತ ಬಳ್ಳಾರಿನೇ ಎಲ್ಲರೂ ಹೊಗಳ್ತಾ ಇದ್ದಾರೆ ವಿನಃ, ಆದರೆ ಬಳ್ಳಾರಿ ಜಿಲ್ಲೆಗೆ ಈ ಸಲ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಪ್ರಶಸ್ತಿ ಬರಲಾರದಕ್ಕೆ ಸಂಘ ಸಂಸ್ಥೆಗೆ ಮತ್ತು ಕಲಾವಿದರಿಗೆ ಅನ್ಯಾಯವಾದಂತಾಗಿದೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರು ಮತ್ತು ಎಲ್ಲ ಪ್ರಕಾರದ ಕಲಾವಿದರು ಒಗ್ಗೂಡಿ ಹೋರಾಟ ಮಾಡಲು ನಾವು ರೂಪಿಸ್ತಾ ಇದ್ದೇವೆ. 2025-26ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ನಾಗರಾಜ ಮೂರ್ತಿ ಅವರು ಭಾಳ ನಮಗೆ ಬಳ್ಳಾರಿ ಜಿಲ್ಲೆಗೆ ಒಂದು ಮೋಸವನ್ನು ಮಾಡಿದ್ದಾರೆ. ನಾಟಕ ಅಕಾಡೆಮಿ ಅಧ್ಯಕ್ಷರು ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ ಎಲ್ಲ ಜಿಲ್ಲೆಗಳಿಗೂ ನ್ಯಾಯವನ್ನು ಒದಗಿಸ್ಕೊಡಬೇಕಾಗಿತ್ತು. ಆದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮಾತ್ರ 13 ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಕಡೆಗಣಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಾವು ಕೈ ಬಿಡುತ್ತೇವೆ ಅಂತೇಳಿ ನಾನು ತಮ್ಮ ಚಾನಲಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.